ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಲಾಸ್ಟ್ ವಿಡಿಯೋದಲ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಬಗ್ಗೆ ಬೇಸಿಕ್ಸ್ ತಿಳಿಸ್ಕೊಂಡಿದ್ವಿ. ಎಲೆಕ್ಟ್ರೋಸ್ಟ್ಯಾಟಿಕ್ ಅಂದರೆ ಏನು, ಚಾರ್ಜಸ್ ಅಂದರೆ ಏನು, ಅದ್ರ ಪ್ರಾಪರ್ಟೀಸು, ಒಂದು ಬಾಡಿನ ಚಾರ್ಜ್ ಮಾಡೋದು ಹೇಗೆ, ಅದೆಲ್ಲ ಡಿಸ್ಕಸ್ ಮಾಡಿದ್ವಿ. ಈ ವಿಡಿಯೋದಲ್ಲಿ ಅದನ್ನು ಕಂಟಿನ್ಯೂ ಮಾಡ್ತೀವಿ. ಮೊದಲನೇದಾಗಿ ಬಂದು ಎಲೆಕ್ಟ್ರೋಸ್ಕೋಪ್. ಇವತ್ತಿನ ಈ ವಿಡಿಯೋದಲ್ಲಿ it is a simple experimental setup with which the presence of electric charge on a body is detected. ಅಂದರೆ ಒಂದು ಎಕ್ಸ್ಪೆರಿಮೆಂಟಲ್ ಸೆಟಪ್ಪು ಎಲೆಕ್ಟ್ರಿಕ್ ಚಾರ್ಜ್ನ ಡಿಟೆಕ್ಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡಿರ್ತಾರೆ. ಅದು ಯಾವ ಬಾಡಿ ಮೇಲೆ ಇರುತ್ತೆ ಅನ್ನೋದನ್ನ ಡಿಟೆಕ್ಟ್ ಮಾಡೋದಕ್ಕೆ. ಇದನ್ನು ಮೊದಲು ಓದ್ಬಿಡ್ತೀನಿ, ನಂತರ ಎಕ್ಸ್ಪ್ಲೇನ್ ಮಾಡ್ತೀನಿ. When a metal knob is touched with a charged body, some charges are transferred to the gold leaves, which then diverges due to repulsion. The separation gives a rough idea of amount of charge on the body. If charged body brought near a charged electroscope, the leaves will be diverged, moves far apart. If charge on the body is similar to that on the electroscope and will usually converge if opposite, unlike charge attract. If induction effect is stronger enough, leaves after converging may again diverge. ಇವಾಗ ನೋಡೋಣ. ಈ ಡಯಾಗ್ರಾಮ್ ತಗೊಂಡ್ರೆ ಇದೊಂದು ರಾಡು, ಇಲ್ಲಿ ನೆಗೆಟಿವ್ ಚಾರ್ಜಸ್ ಎಲ್ಲ ಚಾರ್ಜ್ ಆಗಿದೆ, ಇದು ದೂರ ಇದೆ, ಅದಕ್ಕೆ ಇಲ್ಲಿ ನ್ಯೂಟ್ರಲ್ ಆಗಿರೋದ್ರಿಂದ ಪಾಸಿಟಿವ್ ನೆಗೆಟಿವ್ ಡಿಸ್ಟ್ರಿಬ್ಯೂಟ್ ಈಕ್ವಲ್ ಆಗಿರೋದ್ರಿಂದ ಪಾಸಿಟಿವ್ ನೆಗೆಟಿವ್ ಇರೋದ್ರಿಂದ ಇದು ಅಟ್ರಾಕ್ಟ್ ಆಗಿ ಕನ್ವರ್ಜ್ ಆಗಿದೆ. ಅದೇ ರೀತಿ ಯಾವಾಗ ನಾವು ಈ ರಾಡ್ನ ನಿಯರ್ ಬೈ ತರ್ತೀವೋ, ನಾವು ಇಂಡಕ್ಷನ್ ಮೆಥಡ್ ನೋಡಿರೋದ್ರಾಗೆ ಹಿಂದಿನ ವೀಡಿಯೋ ನೋಡಿದ್ರೆ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಅದರಲ್ಲಿ ನೋಡಿದ್ದೀವಿ ಪಾಸಿಟಿವ್ ನೆಗೆಟಿವ್ ಅಟ್ರಾಕ್ಟ್ ಆಗುತ್ತೆ. ಯಾವಾಗ ಅಟ್ರಾಕ್ಟ್ ಆಗುತ್ತೋ ಚಾರ್ಜ್ ಮೂವ್ ಆಗುತ್ತೆ, ಒಂದು ಸೈಡ್ ಸಪ್ರೇಟ್ ಆಗುತ್ತೆ. ಇಲ್ಲಿ ಪಾಸಿಟಿವ್ ಚಾರ್ಜ್ ಅಕ್ಯುಮಿಲೇಷನ್ ಆಗುತ್ತೆ, ಇಲ್ಲಿ ನೆಗೆಟಿವ್ ಚಾರ್ಜಿಂಗ್ ಅಕ್ಯುಮಿಲೇಷನ್ ಅಂದರೆ ಇಲ್ಲಿ ಇರೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ರೀಜನಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜಸ್ ಅಕ್ಯುಮಿಲೇಟ್ ಆಗುತ್ತೆ. ಇದು ಗೋಲ್ಡ್ ಲೀಫ್ ಅಂತಾರೆ. ಇದನ್ನು ಇನ್ನೊಂದು ಹೆಸರು ಏನಂತಾರೆ ಅಂದರೆ ಈ ಸೆಟಪ್ನ ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಆದರೆ ಯಾವಾಗ ಇಲ್ಲಿ ನೆಗೆಟಿವ್ ಜಾಸ್ತಿ ಆಗೋದು ಇನ್ಕ್ರೀಸ್ ಆಗುತ್ತೋ ಆವಾಗ ಇದು ಡೈವರ್ಜ್ ಆಗುತ್ತೆ ಅಂತ, ಅದೇ ಇದರ ಅರ್ಥ. ಡೈವರ್ಜ್ ಆಗುತ್ತೆ. ನಮ್ಗೆ ಗೊತ್ತಿರೋ ಹಾಗೆ ಲೈಟ್ ಚಾರ್ಜ್ ರಿಪಲ್ಸ್ ಆಗುತ್ತೆ, ಇದನ್ನ ಜಾಸ್ತಿ ಅಗಲ ಆಗುತ್ತೆ. ಅದೇ ರೀತಿ ಯಾವಾಗ ನಾವು ದೂರ ತಗೊಂಡೋಗ್ತೀವೋ ಇವಾಗ ನೆಗೆಟಿವ್ ಪಾಸಿಟಿವ್ ಇಲ್ಲಿ ವಾಪಸ್ ಬರೋದಕ್ಕೆ ಹೋಗುತ್ತೆ. ಯಾವಾಗ ಚಾರ್ಜ್ ರಾಡಿ ವಾಪಸ್ ತಗೊಂಡಾಗ ಆವಾಗ ಇವೆರಡು ಕನ್ವರ್ಜ್ ಆಗ್ತಾ ಹೋಗುತ್ತೆ. ಗೋಲ್ಡ್ ಲೀಫ್ ಇವಾಗಿನ್ನ ಇದು ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದ್ಸರಿ ಪಾಸ್ ಮಾಡಿ ಪ್ಲೇ ಮಾಡಿ ನೋಡಿ, ಅವಾಗ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಕೂಲಮ್ಸ್ ಲಾ. ಇಫ್ ಟೂ ಸ್ಟೇಷನರಿ ಅಂಡ್ ಪಾಯಿಂಟ್ ಚಾರ್ಜಸ್, ಲೆಟ್ಸ್ ಸೇ Q1 and Q2, which are kept at a distance r, then it is found that force of attraction or repulsion between them is mathematically as Coulomb's law. That is, ಇವಾಗ ಎರಡು ಚಾರ್ಜ್ ತಗೋಣ, Q1 and Q2. ಇವೆರಡರ ಮಧ್ಯೆ ಅಟ್ರಾಕ್ಷನ್ ಆಗಲಿ ಇರ್ಬೋದು, ರಿಪಲ್ಷನ್ ಇರ್ಬೋದು. ಲೈಟ್ ಚಾರ್ಜ್ ಆದರೆ ರಿಪಲ್ ಆಗುತ್ತೆ, ಅದೇ ಅನ್ಲೈಟ್ ಚಾರ್ಜ್ ಆದರೆ ಅಟ್ರಾಕ್ಷನ್ ಆಗುತ್ತೆ. ಅದನ್ನು ಯಾವ ಥರ ರೆಪ್ರೆಸೆಂಟ್ ಮಾಡ್ತಾರೆ ಅಂದರೆ ಕೂಲಮ್ಸ್ ಲಾದಲ್ಲಿ F is equal to K into Q1/Q2 divided by R². ಈ R² ಏನಂದ್ರೆ ಡಿಸ್ಟೆನ್ಸ್, ಅದು Q1 ಮತ್ತು Q2 ಮಧ್ಯೆ ಇರೋ ಡಿಸ್ಟೆನ್ಸು. ಅದೇ ರೀತಿ K ಅಂದರೆ ಏನಂತಾರಂದರೆ ಇದು ಒಂದು ಕಾನ್ಸ್ಟೆಂಟು. ಈ K ಅನ್ನೋದು ಒಂದು ಕಾನ್ಸ್ಟೆಂಟ್, ಇದು 1/4πε ಅಂತ ಹೇಳ್ತಾರೆ. ವೇರ್ K ಇಸ್ ದ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್. ಇದ್ರ ವ್ಯಾಲ್ಯೂ ಬಂದ್ಬಿಟ್ಟು 8.9 × 10⁹ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್ ಸ್ಕ್ವೇರ್ ಅಂತ ಇದರ ಯೂನಿಟ್ಟು. ಈ ಯೂನಿಟ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ದ ಡೈರೆಕ್ಷನ್ ಆಫ್ ಫೋರ್ಸ್ ಈಸ್ ಆಲ್ವೇಸ್ ಅಲಾಂಗ್ ದ ಲೈನ್ ಜಾಯಿನಿಂಗ್ ದ ಟೂ ಚಾರ್ಜಸ್. ಅಂದರೆ ಈ ಡೈರೆಕ್ಷನ್ ಫೋರ್ಸ್ ಯಾವ ಥರ ಇರುತ್ತೆ ಅಂದರೆ, ಇಫ್ ಅಟ್ರಾಕ್ಷನ್ ಆದರೆ ಈ ಥರ ಇರುತ್ತೆ, ಅಟ್ರಾಕ್ಷನ್ ಆದರೆ ಅದೇ ಅನ್ಲೈಟ್ ಚಾರ್ಜ್ ಅಂತ. ಅದೇ ರಿಪಲ್ಷನ್ ಆದರೆ ಈ ಥರ ಇರುತ್ತೆ. ಇದೇ ಇದರ ಹತ್ರ ಡೈರೆಕ್ಷನ್ ಆಫ್ ಫೋರ್ಸ್ ಈಸ್ ಆಲ್ವೇಸ್ ಅಲಾಂಗ್ ದ ಲೈನ್ ಜಾಯಿನಿಂಗ್. ದಿಸ್ ಈಸ್ ದ ಲೈನ್ ಜಾಯಿನಿಂಗ್ ಅಂದರೆ ಇದು ಲೈನ್ ಜಾಯಿನ್ ಮಾಡೋದು, ಒಂದು ಪಾಸಿಟಿವ್ ಮತ್ತು ನೆಗೆಟಿವ್ ಮಧ್ಯೆ ಲೈನ್ ಯಾವುದು ಜಾಯಿನ್ ಮಾಡುತ್ತೋ ಆ ಲೈನ್ ಅಲಾಂಗ್ ಡೈರೆಕ್ಷನ್ ಆಗಿ ಫೋರ್ಸ್ ಇರುತ್ತೆ ಅಂತ ಇದರ ಅರ್ಥ. ನೆಕ್ಸ್ಟ್ ಬಂದ್ಬಿಟ್ಟು ಫೋರ್ಸ್ ಈಸ್ ರಿಪಲ್ಸಿವ್ ಇಫ್ ದ ಚಾರ್ಜ್ ಹ್ಯಾವ್ ದ ಸೇಮ್ ಸೈನ್ ಆ್ಯಂಡ್ ಅಟ್ರಾಕ್ಟಿವ್ ಇಫ್ ದೇರ್ ಸೈನ್ಸ್ ಆರ್ ಆಪೋಸಿಟ್. ಅದೇ ಹೇಳಿದ್ನಲ್ಲ, ಲೈಟ್ ಚಾರ್ಜ್ ಆದರೆ ಒಂದೇ ಥರದ ಚಾರ್ಜ್ ಆದರೆ ರಿಪಲ್ ಆಗುತ್ತೆ, ದೂರ ಹೋಗುತ್ತೆ. ಅದೇ ಸೇಮ್
ಡಿಫ್ರೆಂಟ್ ಚಾರ್ಜ್ ಆದರೆ, ಅಂದರೆ ಬೇರೆ ಬೇರೆ ಚಾರ್ಜ್ ಆದರೆ ಅದು ಅಟ್ರಾಕ್ಟ್ ಆಗುತ್ತೆ. ಒಂದು ಪಾಸಿಟಿವ್ ನೆಗೆಟಿವ್ ಆದರೆ ಅಟ್ರಾಕ್ಟ್ ಆಗುತ್ತೆ, ನೆಗೆಟಿವ್ ನೆಗೆಟಿವ್ ಅಥವಾ ಪಾಸಿಟಿವ್ ಆದರೆ ರಿಪಲ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ದಿಸ್ ಫೋರ್ಸ್ ಈಸ್ ಕನ್ಸರ್ವೇಟಿವ್ ಇನ್ ನೇಚರ್. ಹಂಗಂದ್ರೆ ಏನಂದರೆ ಫೋರ್ಸ್ ಈಸ್ ಕನ್ಸರ್ವೇಟಿವ್ ಅಂದರೆ ಇಲ್ಲಿ ಚಾರ್ಜ್ ಕ್ರಿಯೇಟಿವ್ ಆಗಿಲ್ಲ, ಚಾರ್ಜ್ ಡೆಸ್ಟ್ರೈವ್ ಆಗಿಲ್ಲ, ಅದಕ್ಕೆ ಈ ಫೋರ್ಸ್ನ ಕನ್ಸರ್ವೇಟಿವ್ ಫೋರ್ಸ್ ಅಂತ ಹೇಳ್ತಾರೆ. ಇಲ್ಲಿ ಫೋರ್ಸ್ ಕೂಡ ನೆಟ್ ಫೋರ್ಸು 0 ಇದೆ ಇಲ್ಲಿ. ಆ್ಯಂಡ್ ದಿಸ್ ಈಸ್ ಆಲ್ಸೋ ನೋಸ್ ಆಸ್ ಇನ್ವರ್ಸ್ ಸ್ಕ್ವೇರ್ ಲಾ. ಇದಕ್ಕೆ ಇನ್ನೊಂದು ಹೆಸರು ಏನಂತಾರೆ ಅಂದರೆ ಇನ್ವರ್ಸ್ ಸ್ಕ್ವೇರ್ ಲಾ ಅಂತ ಹೇಳ್ತಾರೆ. ಇನ್ನೊಂದು ಇಲ್ಲಿ ಬಂದ್ಬಿಟ್ಟು ಎಪ್ಸಿಲಾನ್ ನಾಟ್ ಏನಂದರೆ ನಿಮ್ಗೆ ಏನು ಅಂತ ಗೊತ್ತಾಗೋದು. ಅದಕ್ಕೆ ಎಪ್ಸಿಲಾನ್ ನಾಟ್ ಅಂತ ಅಬ್ಸಲ್ಯೂಟ್ ಪರ್ಮಿಟಿವಿಟಿ ಆಫ್ ಎ ಏರ್, ಅದು ಮೀಡಿಯಂ ಮೇಲೆ ಡಿಪೆಂಡ್ ಆಗಿರುತ್ತೆ. ವೇರಿಯೇಷನ್ ಆಫ್ ಕೆ ಯಾವ ಥರ ವೇರಿ ಆಗುತ್ತೆ ಅಂತ ನೋಡೋಣ. ಕಾನ್ಸ್ಟೆಂಟ್ ಕೆ ಡಿಪೆಂಡ್ ಅಪಾನ್ ದ ಸಿಸ್ಟಮ್ ಆಫ್ ಯೂನಿಟ್ ಆ್ಯಂಡ್ ಮೀಡಿಯಂ ಬಿಟ್ವೀನ್ ದ ಟೂ ಚಾರ್ಜಸ್. ಈ ಕೆ ವ್ಯಾಲ್ಯೂ ಅನ್ನೋದು ಯೂನಿಟ್, ಯಾವ ಯೂನಿಟ್, SI ಯೂನಿಟಾ CGS ಯೂನಿಟಾ ಅನ್ನೋದು ಅದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದೇ ಥರ ಮೀಡಿಯಂ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ CGS ಯೂನಿಟ್ನಾಗ ಏನಂತಾರೆ, C ಅಂದರೆ ಸೆಂಟಿಮೀಟರು, ಗ್ರಾಮು, ಸೆಕೆಂಡ್ ಅಂತ ಅರ್ಥ. ಅದರಲ್ಲಿ ವ್ಯಾಲ್ಯೂ ಕೆ ಆಗುತ್ತೆ ಅಂದರೆ 1 ಅಂತ ಇರುತ್ತೆ. ಅವಾಗ ಫೋರ್ಸ್ ಏನಾಗುತ್ತೆ, F = Q1 Q2/R². ಅದೇ ರೀತಿ SI ಯೂನಿಟಲ್ಲಿ ಯಾವ ಥರ ಆಗುತ್ತೆ ಅಂದರೆ K = 1/4πε0 ಬರೆದ್ಬಿಟ್ಟು ಈ ವ್ಯಾಲ್ಯೂ ಬರುತ್ತೆ. ಈ ವ್ಯಾಲ್ಯೂ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಅಂತ. ಅವಾಗ ಫೋರ್ಸ್ ಬಂದ್ಬಿಟ್ಟು ನ್ಯೂ ಫೋರ್ಸ್ ಬಂದ್ಬಿಟ್ಟು ಇದಾಗುತ್ತೆ. ಫೋರ್ಸ್ಗೆ ಯೂನಿಟ್ ಏನಂದರೆ ನ್ಯೂಟನ್ ಅಂತ. ಎಪ್ಸಿಲಾನ್ ಈಸ್ ಅಬ್ಸಲ್ಯೂಟ್ ಪರ್ಮಿಟಿವಿಟಿ ಆಫ್ ಏರ್, ಫ್ರೀ ಸ್ಪೇಸ್ ಅರೆ ವ್ಯಾಕ್ಯೂಮ್. ಏರ್ ಅಂದರೆ ಗಾಳಿ, ಫ್ರೀ ಸ್ಪೇಸ್ ಅಂದರೆ ಅಲ್ಲಿ ಅದು ಕೂಡ ಎಂಟಿ ಸ್ಪೇಸ್ ಏನು ಇರೋದಿಲ್ಲ. ಅದೇ ರೀತಿ ವ್ಯಾಕ್ಯೂಮ್ ಅಲ್ಲಿ ಏನು ಇರೋದಿಲ್ಲ, ಪಾರ್ಟಿಕಲ್ಲು ನೆಗ್ಲಿಜಿಬಲಿ ವೆರಿ ಸ್ಮಾಲ್ ಅಂದರೆ ವ್ಯಾಕ್ಯೂಮ್. ಎಪ್ಸಿಲಾನ್ ವ್ಯಾಲ್ಯೂ ಬಂದ್ಬಿಟ್ಟು ಎಪ್ಸಿಲಾನ್ ನಾಟ್ ವ್ಯಾಲ್ಯೂ ಬಂದ್ಬಿಟ್ಟು 8.85 × 10⁻⁻12 ಕೂಲಮ್ ಸ್ಕ್ವೇರ್ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ನ್ಯೂಟನ್ ಮೀಟರ್ ಸ್ಕ್ವೇರ್. ಅದೇ ಥರ ಫ್ಯಾರಡೆ/ಮೀಟರ್ ಅಂತ ಇನ್ನೊಂದು ಥರ ಯೂನಿಟ್. 1 ನ್ಯೂಟನ್ = 10⁻⁵ ಡೈನ್. ಇದನ್ನು ಎಕ್ಸಾಂಪಲ್ ಕೇಳ್ತಾರೆ. 1 ನ್ಯೂಟನ್ = ಹೌ ಮೆನಿ ಡೈನ್ಸ್ ಅಂದರೆ 10⁵ ಡೈನ್ಸ್ ಅಂತ ಅರ್ಥ. ಇದರ ಡೈಮೆನ್ಷನಲ್ ಫಾರ್ಮುಲಾ ಬಂದ್ಬಿಟ್ಟು ಇದು. ಈ ಡೈಮೆನ್ಷನಲ್ ಫಾರ್ಮುಲಾ ಇಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದ್ಬಿಟ್ಟು ಎಫೆಕ್ಟ್ ಆಫ್ ಎ ಮೀಡಿಯಂ. ವೆನ್ ಎ ಡೈಎಲೆಕ್ಟ್ರಿಕ್ medium is completely filled in between the charges, rearrangement of the charges inside the dielectric medium. The medium takes the force between the same two charges which cause the decrease by a factor k. ಹಂಗಂದ್ರೆ ಏನಂದ್ರೆ ಅರ್ಥ, ಇವಾಗ ಒಂದು Q1 Q2 ಅಂತ ಚಾರ್ಜ್ ತಗೊಂಬೋಣ. ಇದರ ಮಧ್ಯದಾಗ ಏನಿದೆ ಅಂದರೆ K ಅಂತ ಡೈಎಲೆಕ್ಟ್ರಿಕ್ ಮೀಡಿಯಂ ಇದೆ. ಅದ್ರ ಡಿಸ್ಟೆನ್ಸ್ ಎಷ್ಟಿದೆ, RS ಡಿಸ್ಟೆನ್ಸ್ ಇದೆ. ಇದ್ರ ಮಧ್ಯೆ ಫೋರ್ಸ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಇದು ಯಾವಾಗ ಇದ್ರ ಮಧ್ಯೆ ಇದೆಯೋ ಇದ್ರ ಮಧ್ಯೆ ಫೋರ್ಸ್ ಕೂಡ ಇಷ್ಟು K ವ್ಯಾಲ್ಯೂ ಅಷ್ಟೇ ಡಿಕ್ರೀಸ್ ಆಗುತ್ತೆ. ಅದನ್ನೇ ಈ ಪೋಲ್ ಸೆಂಟಿಮೆಂಟ್ಸ್ ಹೇಳುತ್ತೆ. ಆ K ಇನ್ನೊಂದು ಹೆಸರು ಏನಂತಂದ್ರೆ ಅಂದರೆ ರಿಲೇಟಿವ್ ಪರ್ಮಿಟಿವಿಟಿ ಅಂದರೆ ಎಪ್ಸಿಲಾನ್ R ಅಂತ. ಇದನ್ನ ಎಪ್ಸಿಲಾನ್ R ಆಫ್ ಎ ಮೀಡಿಯಂ. ಇದು ರಿಲೇಟಿವ್ ಮೀನ್ಸ್ ವಿತ್ ರೆಸ್ಪೆಕ್ಟ್ ಟು ಸ್ಪೇಸ್. ರಿಲೇಟಿವ್ ಅಂದರೆ ಏನಂದರೆ ಯಾವ್ದ್ರ ವಿತ್ ರೆಸ್ಪೆಕ್ಟ್, ಯಾವ್ದ್ರ ಮುಖಾಂತರ ಯಾವ್ದಕ್ಕೆ ಕಂಪೇರ್ ಮಾಡ್ತಗೊಂಡಿದ್ವಿ, ವಿತ್ ರೆಸ್ಪೆಕ್ಟ್ ಟು ಯಾವುದಕ್ಕೆ ಅಂತ ಅರ್ಥ. ಅದು ವಿತ್ ರೆಸ್ಪೆಕ್ಟ್ ಯಾವುದಂದರೆ ಸ್ಪೇಸ್ ಅಂತ ಇಲ್ಲ ಅರ್ಥ. ಹೆನ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಎ ಮೀಡಿಯಂ ಪ್ರೆಸೆಂಟ್ ಇದ್ದಾಗ ಅವಾಗಲೂ ನ್ಯೂ ಫೋರ್ಸ್ ಏನಾಗುತ್ತಂತೆ, F medium / F air / K ಅಂದರೆ ಅದು ಡಿವೈಡ್ ಆಗುತ್ತೆ. ಇದು ಕೆಳಕ್ಕೆ ಹೋಗಿ F / A ಮೀನ್ಸ್ ಇಟ್ ಈಸ್ ರೆಡ್ಯೂಸಿಂಗ್. ಫೋರ್ಸ್ ಇನ್ ದ ಮೀಡಿಯಂ ಈಸ್ ರೆಡ್ಯೂಸಿಂಗ್ ಅಂದರೆ ಮೀಡಿಯಂನಲ್ಲಿರೋ ಫೋರ್ಸು ಕಡಿಮೆ ಆಗ್ತಿದೆ ಅಂತ ಅರ್ಥ. ಅದೇ ನಮಗೆ F air ಗೊತ್ತಿದೆ, 1/4πε0 Q1 Q2/R². ಇದು ಫೋರ್ಸ್ ಇನ್ ಎ ಮೀಡಿಯಂನಲ್ಲಿರುವ ಫೋರ್ಸ್ ಎಷ್ಟು. ಅದೇ ಡೈಎಲೆಕ್ಟ್ರಿಕ್ ಮೀಡಿಯಂ ಪ್ರೆಸೆಂಟ್ ಇದ್ದಾಗ ಆವಾಗ ಫೋರ್ಸ್ ಎಷ್ಟಿರುತ್ತೆ ಅನ್ನೋದಕ್ಕೆ ಎಕ್ಸ್ಪ್ರೆಷನ್ನು ಇದು. ನೆಕ್ಸ್ಟ್ ಬಂದ್ಬಿಟ್ಟು ಹಿಯರ್ ε0 K = ε0 × R. ನಮಗೆ ಯಾವಾಗ ಹೇಳಿದೆ ಅಂದರೆ K ಈಸ್ ಆಲ್ಸೋ ಕಾಲ್ಡ್ ರಿಲೇಟಿವ್ ಪರ್ಮಿಟಿವಿಟಿ. εr ಈ ಪರ್ಮಿಟಿವಿಟಿ ಆಫ್ ದ ಮೀಡಿಯಂ. ಇದು ಟೋಟಲ್ ಆಗಿ ಏನಂತ ಕರೀತಾರೆ ಅಂದರೆ ಪರ್ಮಿಟಿವಿಟಿ ಆಫ್ ದ ಮೀಡಿಯಂ. ಇದು ಮೀಡಿಯಂ ಮೇಲೆ ಡಿಪೆಂಡ್ ಆಗುತ್ತೆ. ಸ್ವಲ್ಪ ವ್ಯಾಲ್ಯೂಗಳು ಬಂದ್ಬಿಟ್ಟು ಇಲ್ಲಿ ಮೀಡಿಯಂ ತಗೊಂಡ್ರೆ ವ್ಯಾಕ್ಯೂಮು ಏರು ಬಂದ್ಬಿಟ್ಟು K ವ್ಯಾಲ್ಯೂ 1 ಬರುತ್ತೆ. ಅದೇ ವಾಟರ್ ತಗೊಂಡ್ರೆ 80 ಬರುತ್ತೆ. ಮೈಕಾ ತಗೊಂಡ್ರೆ 6 ಬರುತ್ತೆ. ಗ್ಲಾಸ್ ತಗೊಂಡ್ರೆ 5.0 to 10 ಬರುತ್ತೆ. ಅದೇ ಮೆಟಲ್ ತಗೊಂಡ್ರೆ ಇದ್ರದ್ದು ಇನ್ಫಿನಿಟಿ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ವೆಕ್ಟರ್ ಫಾರ್ಮ್ ಆಫ್ ಕೂಲಮ್ಸ್ ಲಾ. ಇವಾಗ ಇದು ಫಿಗರ್ ನೋಡಿ, ಇಲ್ಲಿ ಡಯಾಗ್ರಾಮ್ ನೋಡಿದ್ರೆ ಗೊತ್ತಾಗುತ್ತೆ. Q1 Q2 ಇಲ್ಲಿ ಫೋರ್ಸ್ ಆ್ಯಕ್ಟ್ ಆಗ್ತಿದೆ, F1 to F2 ಇದೆಲ್ಲ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ನೋಡೋಣ.
ವೆಕ್ಟರ್ ಫಾರ್ಮ್ ಆಫ್ ಕೂಲಮ್ಸ್ ಲಾ ಹೆಲ್ಪ್ ಟು ಅಡಾಪ್ಟ್ ದ ಕನ್ವೆನ್ಷನ್ ಆಫ್ ದ ಸಬ್ಸ್ಕ್ರಿಪ್ಟ್ ನೊಟೇಷನ್. ಇದು ನೊಟೇಷನ್, ಡಿಫ್ರೆಂಟ್ ನೊಟೇಷನಲ್ಲಿ ಕೂಲಮ್ಸ್ ಲಾ ಯಾವ ಥರ ಎಕ್ಸ್ಪ್ರೆಸ್ ಮಾಡ್ತಾರೆ ಅದು ವೆಕ್ಟರ್ ಫಾರ್ಮಲ್ಲಿ. ನಮ್ಗೆ ಗೊತ್ತಿರೋದು ವೆಕ್ಟರ್ ಫಾರ್ಮ್ ಏನಂದರೆ, ವೆಕ್ಟರ್ ಅಂದರೆ ಏನಂದರೆ ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್ ಯಾವ ಡೈರೆಕ್ಷನಲ್ಲಿ ಇದೆ ಅಂತ ಐಡೆಂಟಿಫೈ ಮಾಡುತ್ತೆ, ಆದರೆ ಮ್ಯಾಗ್ನಿಟ್ಯೂಡ್ ಕೂಡ ಐಡೆಂಟಿಫೈ ಮಾಡೋಕ್ಕೋಗುತ್ತೆ. ನೋಡೋಣ. ಸಪೋಸ್ ಎ ಪೊಸಿಷನ್ ವೆಕ್ಟರ್ ಆಫ್ ಎ ಟೂ ಚಾರ್ಜ್ Q1 and Q2 are R1 and R2, then the electric force on Q1 due to Q2 is. ಇಲ್ಲಿ ಇದೇನಂದರೆ ನಾವಿಲ್ಲಿ ಏನು ಫೈಂಡ್ ಔಟ್ ಮಾಡ್ಬೇಕಂದ್ರೆ ಇವಾಗ Q1 ಮೇಲೆ Q2 ಎಷ್ಟು ಫೋರ್ಸ್ ಎಕ್ಸರ್ಟ್ ಮಾಡ್ತಾ ಇದೆ ಅಂತ. ಇದು ಈ ಡೈರೆಕ್ಷನಲ್ಲಿ ಈ Q1 ಮೇಲೆ Q2 ಎಷ್ಟು ಫೋರ್ಸ್ ಇದು ಮಾಡ್ತಾ ಇದೆ ಅಂತ ನಾವು ನೋಡೋಣ. ಇಲ್ಲಿ ನೊಟೇಷನ್ ಅಂದರೆ ಇದು ಏನು ಹೇಳುತ್ತೆ, F12 ಅಂದರೆ ಏನು ಅಂತಂದು ಹೇಳಿ ನೋಡೋಣ. F12 ಈಸ್ ಎ ಫೋರ್ಸ್ ಆನ್ 1 ಡ್ಯೂ ಟು 2, ಅಂದರೆ ಇದ್ರ ಮೇಲೆ ಎಷ್ಟು ಫೋರ್ಸು ಆ್ಯಕ್ಟ್ ಆಗ್ತಾ ಇದೆ, ಒಂದ್ರ ಮೇಲೆ 2 ಎಷ್ಟು ಫೋರ್ಸ್ ಆ್ಯಕ್ಟ್ ಆಗ್ತಿದೆ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು F21, 2 ಮೇಲೆ 1 ಎಷ್ಟು ಫೋರ್ಸ್ ಆಗ್ತಿದೆ ಅಂದರೆ F21 ಅಂತ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ಟ್ರಯಾಂಗಲ್ ಲಾ ಆಫ್ ಅಡಿಷನ್. ನಮ್ಗೆ ಗೊತ್ತಿರೋ ಹಾಗೆ ಕೂಡ ಟ್ರಯಾಂಗಲ್ ಲಾ ಆಫ್ ಅಡಿಷನ್ ಪ್ರಕಾರ R21 ಪ್ಲಸ್ R2 ಪ್ಲಸ್ R21 ಇಸ್ ಈಕ್ವಲ್ ಟು R1. ಇದನ್ನು R21ಗೆ ರಿಅರೇಂಜ್ ಮಾಡಿದಾಗ ಈ ಟರ್ಮ್ ಬರುತ್ತೆ. ಆವಾಗ ನ್ಯೂ ಫೋರ್ಸ್ ಯಾವ ಥರ ರೆಪ್ರೆಸೆಂಟ್ ಮಾಡ್ಬೋದು ಅಂದರೆ ಈ ಥರ ರೆಪ್ರೆಸೆಂಟ್ ಮಾಡ್ಬೋದು. F12 is equal to 1/4πε0 Q1 Q2 by R12 whole square. ಇದು ಬಂದ್ಬಿಟ್ಟು ಯೂನಿಟ್ ವೆಕ್ಟರ್. ಯೂನಿಟ್ ವೆಕ್ಟರ್ ನಾವು ಹೆಂಗಂತೆ ಇದು ಜನರಲ್ ಆಗಿ ರೆಪ್ರೆಸೆಂಟ್ ಮಾಡೋದು. ಯೂನಿಟ್ ವೆಕ್ಟರ್ ಇಸ್ ಈಕ್ವಲ್ ಟು n ವೆಕ್ಟರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ n ವೆಕ್ಟರ್. ಇದು ಮ್ಯಾಥಮೆಟಿಕ್ಸಲ್ಲಿ ಬರುತ್ತೆ, ಅದನ್ನು ಇನ್ನೊಂದು ಚಾಪ್ಟ್ರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಇದೆಲ್ಲ ಸಾಲ್ವ್ ಮಾಡಿದಾಗ ನಿಮ್ಗೆ ಲಾಸ್ಟ್ 1 and 2 ಕಂಪೇರ್ ಮಾಡಿದಾಗ ನಿಮ್ಗೆ ಈ ಎಕ್ಸ್ಪ್ರೆಷನ್ ನಿಮ್ಗೆ ಬರುತ್ತೆ. ಈ R12ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇವಾಗ ಅದು R21 ಮೈನಸ್ R12 ಅಂತ ಎಕ್ಸ್ಪ್ರೆಷನ್ ಬರುತ್ತೆ. ಇದು ಯಾವ ಥರ ಅಂತ ನೋಡೋಣ. ಫೋರ್ಸ್ ಈಸ್ ಆಲ್ಸೋ ವೆಕ್ಟರ್. ಫೋರ್ಸ್ ಅನ್ನೋದು ಕೂಡ ವೆಕ್ಟರ್, ಅದಕ್ಕೆ ಮ್ಯಾಗ್ನಿಟ್ಯೂಡ್ ಇರುತ್ತೆ, ಡೈರೆಕ್ಷನ್ ಇರುತ್ತೆ. ಯಾವ ಡೈರೆಕ್ಷನಲ್ಲಿ ಆ್ಯಕ್ಟ್ ಆಗ್ತಿದೆ ಎಷ್ಟಿದೆ ಅನ್ನೋದು ಗೊತ್ತಿರುತ್ತೆ, ಅದಕ್ಕೆ ಫೋರ್ಸ್ ಕೂಡ ವೆಕ್ಟರ್. ಸೊ ವೆಕ್ಟರ್ ಫಾರ್ಮ್ ಆಫ್ ಕೂಲಮ್ಸ್ ಲಾ ಈಸ್ ರಿಟರ್ನ್ ಆಸ್. ಇನ್ನೊಂದು ಫಾರ್ಮಿಗೆ ಯಾವ ಥರ ರಿಟರ್ನ್ ಮಾಡೋದು ಅಂದರೆ ಈ ಥರ ಬರೀಬೋದು. ಅದೇ ಥರ F12 ಅಂದರೆ ಒಂದ್ರ ಮೇಲೆ 2 ಎಷ್ಟು ಫೋರ್ಸ್ ಒಂದನೇ ಚಾರ್ಜ್ ಮೇಲೆ 2ನೇ ಚಾರ್ಜ್ ಎಷ್ಟು ಫೋರ್ಸ್ ಆ್ಯಕ್ಟ್ ಆಗ್ತಿರೋದಕ್ಕೆ ಇದು, 2ನೇ ಚಾರ್ಜ್ ಮೇಲೆ 1ನೇ ಚಾರ್ಜ್ ಫೋರ್ಸ್ ಎಷ್ಟಾಗ್ತದೆ ಅನ್ನೋದಕ್ಕೆ ಇದು. ಇಲ್ಲಿ ಬಂದ್ಬಿಟ್ಟು ಇವಾಗ R21 ಅಂದರೆ R1 ಅಂದರೆ ಏನು ಅಂತ ಹೇಳಿಲ್ಲ ನೀವು, ಅದಕ್ಕೆ R12 ಈಸ್ ಎ ಯೂನಿಟ್ ವೆಕ್ಟರ್ ಫ್ರಮ್ ದ ಫಸ್ಟ್ ಚಾರ್ಜ್ ಡ್ಯೂ ಟು ಸೆಕೆಂಡ್ ಚಾರ್ಜ್ ಅಂತ. ಅಂದರೆ ಅದು ಒಂದು ಯೂನಿಟ್ ವೆಕ್ಟರು. ಅದು ಎಲ್ಲಿಂದ ಅಂದರೆ ಫಸ್ಟ್ ಚಾರ್ಜ್ ಡ್ಯೂ ಟು ಸೆಕೆಂಡ್ ಚಾರ್ಜ್, ಫಸ್ಟ್ ಚಾರ್ಜ್ ಮೇಲೆ ಡ್ಯೂ ಟು ಸೆಕೆಂಡ್ ಚಾರ್ಜ್ ಅಂತ ಅರ್ಥ. ಇವಾಗ ಒಂದು ಚಾರ್ಜ್ ಇಲ್ಲಿ ಕನ್ಸಿಡರ್ ಮಾಡ್ಕೊಂಬೋಣ. ಇದು Q1, ಇದು Q2 ಅಂತ ತಗೊಂಡು, ಇದು R12 ಈ ಡೈರೆಕ್ಷನ್ ಆ್ಯಕ್ಟ್ ಆಗ್ತಿದ್ರೆ ಯೂನಿಟ್ ವೆಕ್ಟರ್ R2 ಅನ್ನೋದು ಯಾವ ಡೈರೆಕ್ಷನ್ ಅಂದರೆ R21 ಅನ್ನೋದು ಈ ಡೈರೆಕ್ಷನಲ್ಲಿ ಆ್ಯಕ್ಟ್ ಆಗ್ತಿದೆ. ಇದು ಯೂನಿಟ್ ವೆಕ್ಟರು ಆ್ಯಕ್ಟ್ ಆಗ್ತಿರೋ ಡೈರೆಕ್ಷನ್. ಆ್ಯಸ್ R12 and R2 ಆರ್ ಆಪೋಸಿಟ್. ಹಾಗೆ ಹಿಂದಿನ ಫಿಗರ್ ತೋರಿಸ್ದಲ್ಲಿ ಇವಾಗ 2 ಚಾರ್ಜ್ ಅಂದರೆ ಒಂದು ಈ ಕಡೆ ಆ್ಯಕ್ಟ್ ಆಗ್ತಿದೆ, ಒಂದು ಈ ಕಡೆ ಆಗ್ತಿದೆ Q1 Q2. ಆದರೆ ಒಂದು R12 ಅನ್ನೋದು ಈ ಕಡೆ ಆ್ಯಕ್ಟ್ ಆಗ್ತಿದ್ರೆ R21 ಅನ್ನೋದು ಈ ಕಡೆ ಆ್ಯಕ್ಟ್ ಆಗ್ತಾ ಇದೆ. ಅದು ಆಪೋಸಿಟ್ ಇರೋದ್ರಿಂದ ಇದು ಯೂನಿಟ್ ವೆಕ್ಟರ್ ಇದು ಆ್ಯಕ್ಟ್ ಆಗ್ತಿದೆ. ಅದಕ್ಕೆ ಆಪೋಸಿಟ್ ಇರೋದ್ರಿಂದ R12 is equal to R2. ದೇ ಆರ್ ಸೇಮ್, ಅಂದರೆ ಅವೆರಡು ಆ್ಯಕ್ಟ್ ಆಗ್ತಿರೋ ಯೂನಿಟ್ ವೆಕ್ಟರು ಸೇಮ್ ಇದೆ, ಆದರೆ ಡೈರೆಕ್ಷನ್ ಆಪೋಸಿಟ್ ಇರೋದ್ರಿಂದ ಇಲ್ಲಿ ನೆಗೆಟಿವ್ ಸೈನ್ ತಗೊಂಡಿದ್ದೀವಿ ಇಲ್ಲಿ. ಅದೇ ಥರ ಇವಾಗ ಫೋರ್ಸ್ ಏನಾಗುತ್ತೆ ಅಂದರೆ F1 to F2 is equal to minus of F21 ಅಂತ ಬರುತ್ತೆ. ಆದರೆ ಫೋರ್ಸ್ ಕೂಡ ಈಕ್ವಲ್ ಇರುತ್ತೆ. ದಸ್ ಫೋರ್ಸ್ ಡ್ಯೂ ಟು F12 and F2 is same, but they are in opposite. ಫೋರ್ಸ್ ಕೂಡ ಸೇಮ್ ಇರುತ್ತೆ, ಆದರೆ ಅವೆರಡು ಆಪೋಸಿಟಲ್ಲಿ ಇರುತ್ತೆ. ಇಫ್ ಯು ಕನ್ಸಿಡರ್ ದ ಸೈನ್ ಆಫ್ ದ ಎಕ್ಸ್ಪ್ರೆಷನ್ ಫಾರ್ ದ ಫೋರ್ಸ್ ಇನ್ ದ ವೆಕ್ಟರ್ ಫಾರ್ಮ್ ಬಿಕಮ್ಸ್ ಆಸ್. ನಾವು ಯಾವಾಗ ಸೈನ್ ಕನ್ಸಿಡರ್ ಮಾಡ್ತೀವಿ ಅವಾಗ ನ್ಯೂ ಫೋರ್ಸಸ್ ಯಾವ ಥರ ಆಗ್ತಾವೆ ಅಂದರೆ ಈ ಥರ ಬರುತ್ತೆ. 1 2 3 ಈ 4 4 ಥರ ಬರುತ್ತೆ. ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ Q1 Q2 ಮೇಲೆ ಡಿಪೆಂಡ್ ಆಗುತ್ತೆ. ಅದೇನು ಅಂದರೆ ಇವಾಗ ಒಂದು ನೀವು ಕ್ವಶನಲ್ಲಿ ಯಾವ್ದು ಕೊಟ್ಟಿರ್ತಾರೆ ಅಂದರೆ Q is equal to ಒಂದು ಟೈಮು 2E ಅಂತ ಕೊಟ್ಟಿರ್ತಾರೆ, Q is equal to minus 2E ಅಂತ ಕೊಟ್ಟಿರ್ತಾರೆ. ನೀವು ಇದ್ರ ಮೇಲೆ ನೋಡಬೇಕು ಕರೆಕ್ಟಾಗಿ ಯಾವುದು ಮೈನಸ್ QE ಕೊಟ್ಟವರೋ ಪ್ಲಸ್ QE ಅಂತ ಕೊಟ್ಟವ್ರು ಅಂತ ನೋಡಬೇಕು.
ಸೈನ್ ಕನ್ವೆನ್ಷನ್ ಒಂದು ರಿಮೆಂಬರ್ ಮಾಡ್ಕೋಬೇಕು. ಹಿಯರ್ Q1 Q2 ಟು ಬಿ ಸಬ್ಸ್ಟಿಟ್ಯೂಟೆಡ್ ವಿತ್ ದ ಸೈನ್. ನಾನು ಹೇಳಿದ್ನಲ್ಲ Q1 Q2 ಅನ್ನ ಸೈನ್ ಇಂದ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇನ್ನೊಂದು R1 ವೆಕ್ಟರ್ R2 ವೆಕ್ಟರ್ ಅಂದರೆ ಏನು ಸರ್ ಅಂತ ಹೇಳಿದ್ರೆ ಅದು ಪೊಸಿಷನ್ ವೆಕ್ಟರ್. Q1 ಮತ್ತು Q2 ಎಲ್ಲಿರುತ್ತೆ ಅನ್ನೋದು ಕೋಆರ್ಡಿನೇಟ್ ಸಿಸ್ಟಮಲ್ಲಿ ರೆಪ್ರೆಸೆಂಟ್ ಮಾಡೋದಕ್ಕೋಸ್ಕರ Q1 ಎಲ್ಲಿದೆ ಅನ್ನೋದಕ್ಕೆ x1 + x2 ಅಷ್ಟು ದೂರದ ಇದೆ ಅಂತ ಅನ್ನೋದಕ್ಕೆ ಕೋಆರ್ಡಿನೇಟು x1, y1, z1 ಆ್ಯಂಡ್ x2, x3 ಇದು ಕೋಆರ್ಡಿನೇಟ್ ಅಂತ ಹೇಳ್ತಾರೆ. ಇದು ಪೊಸಿಷನ್ ವೆಕ್ಟರ್ ಆದರೆ ಇದು ಅದರ ಕೋಆರ್ಡಿನೇಟು, ಆ ಚಾರ್ಜಿನ ಕೋಆರ್ಡಿನೇಟು. ಅದಕ್ಕೆ Q1 ಒಂದು Q2 ಒಂದು. ನೆಕ್ಸ್ಟ್ ಬಂದ್ಬಿಟ್ಟು ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್. ಅಕಾರ್ಡಿಂಗ್ ಟು ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್, ಟೋಟಲ್ ಫೋರ್ಸ್ ಆಕ್ಟಿಂಗ್ ಆನ್ ಎ ಗಿವನ್ ಚಾರ್ಜ್ ಡ್ಯೂ ಟು ದ ನಂಬರ್ ಆಫ್ ಚಾರ್ಜ್ ಈಸ್ ದ ವೆಕ್ಟರ್ ಸಮ್ ಆಫ್ ದ ಇಂಡಿವಿಜುವಲ್ ಫೋರ್ಸಸ್ ಆಕ್ಟಿಂಗ್ ಆನ್ ದ ಚಾರ್ಜ್ ಡ್ಯೂ ಟು ಆಲ್ ದ ಚಾರ್ಜ್. ಹಂಗಂದ್ರೆ ಏನಪ್ಪ ಅಂದರೆ, ಇವಾಗ ಒಂದು ಚಾರ್ಜ್ ತಗೊಂಡ್ರಿ, ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್. ಅಕಾರ್ಡಿಂಗ್ ಟು ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್, ಟೋಟಲ್ ಫೋರ್ಸ್ ಆನ್ ಎ ಗಿವನ್ ಚಾರ್ಜ್ ಡ್ಯೂ ಟು ನಂಬರ್ ಆಫ್ ಚಾರ್ಜ್ ಇಸ್ ದ ವೆಕ್ಟರ್ ಸಮ್ ಆಫ್ ದ ಇಂಡಿವಿಜುವಲ್ ಫೋರ್ಸಸ್ ಆಕ್ಟಿಂಗ್ ಆನ್ ದ ಚಾರ್ಜ್ ಡ್ಯೂ ಟು ಆಲ್ ದ ಚಾರ್ಜ್. ಹಂಗಂದ್ರೆ ಏನಂತ ಬಂದರೆ, ಇವಾಗ ಒಂದು ಚಾರ್ಜ್ ತಗೊಂಬೋಣ, Q1 Q2 Q3 Q4 ಅಪ್ ಟು Qn ವರೆಗೂ ತಗೊಂಬೋಣ ಚಾರ್ಜ್. ಅದು ಫೋರ್ಸ್ ಆ್ಯಕ್ಟ್ ಆಗ್ತಿರೋ Q ಚಾರ್ಜ್ ಮೇಲೆ ಎಷ್ಟು ಅಂತ. ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ Q, ಇದು Q ಅಂತ ಕನ್ಸಿಡರ್ ಮಾಡಿ. ಇದು Q ಪ್ಲಸ್ ಅಲ್ಲ, Q ವಿಲ್ ಬಿ ಸಮ್ ಆಫ್ ಆಲ್ ಫೋರ್ಸ್ ಡ್ಯೂ ಟು ದ ಚಾರ್ಜ್. ಅಂದರೆ ಇವಾಗ ಇದೊಂದು ಚಾರ್ಜ್ ತಗೊಂಡ್ರೆ ಈ ಚಾರ್ಜ್ ಮೇಲೆ ಅದ್ರ ಸರೌಂಡಿಂಗ್ ಎಲ್ಲ Q1 Q2 Q3 ಅನ್ನೋ ಚಾರ್ಜಸ್ ಇರುತ್ತೆ. ಅದ್ರ ಮೇಲೆ ಎಷ್ಟು ಫೋರ್ಸ್ ಆಗ್ತಿರುತ್ತೆ ಅನ್ನೋದು ಇದೆಲ್ಲದ್ರದ್ದು ಸಮ್ ಆಗುತ್ತೆ ಅಂತ ಅರ್ಥ. ಇವಾಗ ಇಲ್ಲಿ Qn ವರೆಗೂ ಇರುತ್ತೆ, ಅದೇ ಥರ ಸುತ್ತಲೂ ಇರುತ್ತೆ, ಅಂದರೆ Qn ಚಾರ್ಜಸ್ ಇರುತ್ತೆ. ಇದ್ರ ಮೇಲೆ ಫೋರ್ಸ್ ಎಷ್ಟಾಗುತ್ತೆ ಅನ್ನೋದ್ರೆ ಸಮ್ ಆಫ್ ದ ಇಂಡಿವಿಜುವಲ್ ಫೋರ್ಸ್. Q1 ಮೇಲೆ ಎಷ್ಟಾಗಿದೆ, Q2 ಇಂದ ಎಷ್ಟಾಗಿದೆ, Q ಮೇಲೆ Q3 ಇಂದ ಎಷ್ಟಾಗಿದೆ, ಇದರದ ಸಮ್ ನೆಟ್ ಫೋರ್ಸ್ ಅನ್ನೋದನ್ನ ಈ ಎಕ್ಸ್ಪ್ರೆಷನ್ ಇಂದ ರೆಪ್ರೆಸೆಂಟ್ ಮಾಡ್ತಾರೆ. ನೆಕ್ಸ್ಟ್, ದ ಮ್ಯಾಗ್ನಿಟ್ಯೂಡ್ ಆಫ್ ದ ರಿಸಲ್ಟೆಂಟ್ ಆಫ್ ಟು ಫೋರ್ಸ್ ಈಸ್ ಗಿವನ್ ಬೈ. ಅಂದರೆ ಎಷ್ಟು ಇದೆ ಅನ್ನೋದು, ಎಷ್ಟು ಫೋರ್ಸ್ ಇದೆ ಅನ್ನೋದಕ್ಕೆ ನೋಡಬೇಕು ಅಂದರೆ √of F1² + F2² + 2F1 + F2 cos θ ಅಂತ ರೆಪ್ರೆಸೆಂಟ್ ಮಾಡ್ತಾರೆ. ಇನ್ನೊಂದು ಬಂದ್ಬಿಟ್ಟು ಫೋರ್ಸ್ ಡೈರೆಕ್ಷನ್ ಈಸ್ ಗಿವನ್. ಯಾವ ಡೈರೆಕ್ಷನಲ್ಲಿ ಫೋರ್ಸ್ ಆ್ಯಕ್ಟ್ ಆಗ್ತಿರ ಅನ್ನೋದಕ್ಕೆ ಅದಕ್ಕೆ ಬಂದ್ಬಿಟ್ಟು tan α = F21 sin θ F1 + F2 cos θ. ಈ ಎಕ್ಸ್ಪ್ರೆಷನ್ ಬಂದ್ಬಿಟ್ಟು ನಿಮ್ಗೆ KCET JEE ಹಾಗೆ ನೀಟಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಇದು ಅದೇ ಇದು ಇವೆರಡು, ಈ ಮೂರು ಎಕ್ಸ್ಪ್ರೆಷನ್ನು ಈ ವಿಡಿಯೋದಲ್ಲಿ ಇಂಪಾರ್ಟೆಂಟು. ಇವನ್ನ ಕ್ವಶನ್ ಕೊಟ್ಬಿಟ್ಟು ಫೋರ್ಸ್ ಯಾವ ಡೈರೆಕ್ಷನ್ ಇದೆ, ಎಷ್ಟು ಆ್ಯಂಗಲಲ್ಲಿದೆ, ಎಷ್ಟು ಮ್ಯಾಗ್ನಿಟ್ಯೂಡ್ ಇದೆ ಅಂತ ಕೇಳ್ತಾರೆ. ಅದ್ರ ಬಗ್ಗೆ ನಿಮಗೆ ಈ ಫಾರ್ಮುಲಾ ಏನೇನೋ ಗೊತ್ತಿದ್ರೆ ನೀವು ಈಸಿಯಾಗಿ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಹಾಕ್ಬೋದು. ಅವರು ಡೈರೆಕ್ಟ್ ವ್ಯಾಲ್ಯೂ ಕೊಟ್ಟಿರ್ತಾರೆ, ಡೈರೆಕ್ಟಾಗಿ ಆನ್ಸರ್ ಬಂದ್ಬಿಡುತ್ತೆ ನಿಮಗೆ. ಅವಾಗ ಡಿರೈವೇಷನ್ ಮಾಡೋದು ಬೇಕಿಲ್ಲ, ಜಸ್ಟ್ ಫೋರ್ಸ್ ಡೈರೆಕ್ಷನ್ ಒಂದು ಈಸಿಯಾಗಿ ಕಂಡುಹಿಡಿಬೋದು. ಅದೇ ಥರ ಮ್ಯಾಗ್ನಿಟ್ಯೂಡ್ ಕೂಡ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ನಿಮ್ಗೆ ಈ ವಿಡಿಯೋ ಏನೇನೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಗೆ ಏನೇನೋ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರ ಹತ್ರನೂ ಶೇರ್ ಮಾಡಿ. ಇದೇ ಥರ ನಾನು ಫುಲ್ಲು ಕನ್ನಡದಲ್ಲಿ KCET ರಿಲೇಟೆಡ್ಡು, ನೀಟು, JEE ರಿಲೇಟೆಡ್ಡು ಇದೆಲ್ಲ ಟಾಪಿಕ್ಸ್ ಎಲ್ಲ ಕ್ಲಿಯರ್ ಆದಮೇಲೆ ನೆಕ್ಸ್ಟ್ ಇದ್ರ ಬಗ್ಗೆ ಕ್ವಶನ್ ಕೂಡ ಸಾಲ್ವ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಪ್ಲೀಸ್. ಲೈಕ್, ಅದೇ ಥರ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.